ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ವಿಷಯನ ತೊಗೊಂಬಂದಿದ್ದೀನಿ. ಏನಪ್ಪ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ನಾರ್ಮಲಾಗಿ ಈ ಒಂದು ಇನ್ಸಿಡೆಂಟು ನಡೀತಾ ಇರುತ್ತೆ. ಏನಪ್ಪ ಅನ್ನೋದು, ನೀವೆಲ್ಲರೂ ತಮ್ಮನೇಲಲ್ಲಿ ನೋಡಿರೋ ಹಾಗೆ ವೆಯ್ಟ್ ಸ್ಟ್ರಕ್ ಆಗೋದು. ವೆಯ್ಟ್ ಸ್ಟ್ರಕ್ ಆಯಿತು, ಅಯ್ಯೋ ನನ್ನ ವೆಯ್ಟ್ ಸ್ಟ್ರಕ್ ಆಯಿತು, 1 ವಾರದಿಂದ ಹಂಗೆ ಇದೆ, 15 ದಿನದಿಂದ ಹಂಗೆ ಇದೆ, 2 ವಾರದಿಂದ ಹಂಗೆ ಇದೆ, ಏನು ಮಾಡ್ತಿದ್ರು ವೆಯ್ಟ್ ಮಾತ್ರ ಕಮ್ಮಿನೇ ಆಗ್ತಾ ಇಲ್ಲ. ಯಾಕೆ ಕಮ್ಮಿ ಆಗ್ತಾ ಇಲ್ಲ, ಎಲ್ಲಿ ರಾಂಗ್ ಆಗ್ತಿದೆ, ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದೀವಿ ಆದರೂ ಯಾಕೆ ನಾವು ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಏನು ಯಾಕೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ಇದು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗಾದಂತಹ ಅನುಭವ. ಓಕೆನಾ. ನಾನು ಯಾವುದೇ ರೀತಿಯಾದಂಥ ಡಾಕ್ಟರ್ಸ್ ಎಲ್ಲ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ನಾನು ಡಾಕ್ಟ್ರ್ ಅಲ್ಲ, ಡಯಟಿಷಿಯನ್ ಅಲ್ಲ, ಹಾಗೆ ಜಿಮ್ಮರಲ್ಲ, ಹಾಗೆ ವೆಯ್ಟ್ ಲಾಸ್ ಕೋಚ್ ಅಲ್ಲ, ಏನೂ ಅಲ್ಲ, ಸಾಮಾನ್ಯ ಗೃಹಿಣಿ ಅಷ್ಟೇ. ನಾನು ಟೋಟಲ್ ಇವಾಗ ಹತ್ತತ್ರ 18 kg ಆಗೋಷ್ಟು ವೆಯ್ಟನ್ನು ರಿಡ್ಯೂಸ್ ಮಾಡ್ಕೊಂಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಹೆಂಗೆ ಅಂದರೆ 18 kg ಅಂದರೆ ಏನು ಸುಮ್ಮನೆ ಮಾತಾ? ಒಂದು ಸತಿ ಯೋಚನೆ ಮಾಡಿ, 18 kg ಚಿಕನ್ನು ಮಟನ್ನು ನಾವು ಲೆಕ್ಕ ಹಾಕ್ಕೊಳ್ಳಿ, ಅದು ಎಷ್ಟು ಇರುತ್ತೆ ಅಷ್ಟು kg ನಾನು ಕಡಿಮೆ ಮಾಡಿದ್ದೀನಿ ಅಂದರೆ ಗ್ರೇಟ್ ಅಲ್ವಾ? ಗ್ರೇಟ್ ಅಲ್ವಾ? ಜಿಮ್ಗೆ ಹೋಗಿಲ್ಲ, ಎಲ್ಲೋ ವೆಯ್ಟ್ ಲಾಸ್ ಕೋಚ್ಗೆ ಹೋಗಲಿಲ್ಲ, ಅಥವಾ ಎಲ್ಲೋ ಬೇರೆಯವ್ರ ಹತ್ರ ಟ್ರೈನಿಂಗ್ ತೊಗೊಂಡಿಲ್ಲ, ಫೇಕ್ ಪ್ರಾಡಕ್ಟ್ಸನ್ನು ನಾನು ಏನೇನು ತೊಗೊಂಡಿಲ್ಲ, ನ್ಯೂಟ್ರಿಷನ್ ತೊಗೊಂಡಿಲ್ಲ, ಏನೂ ಇಲ್ಲ. ಸಿಂಪಲಾಗಿ ಮನೆ ಊಟ ತಿಂದೆ, ಚೆನ್ನಾಗಿ ನೀರು ಕುಡಿದೆ, ವಾಕ್ ಮಾಡಿದೆ, ಎಕ್ಸಸೈಸ್ ಮಾಡಿದೆ, ಕಣ್ತುಂಬ ನಿದ್ದೆ ಮಾಡಿದೆ, ಟೈಮ್ ಕರೆಕ್ಟಾಗಿ ಊಟ ಮಾಡಿದೆ, ಸ್ವೀಟ್ ಬಿಟ್ಟೆ, ರೈಸ್ ಬಿಟ್ಟೆ ಅಂತಲ್ಲ, ರೈಸ್ ಅಂದರೆ ಯಾವಾಗಾದ್ರೂ ಫಂಕ್ಷನಲ್ಲಿ ತೊಗೊತೀನಿ, ಅಥವಾ ಸ್ವೀಟ್ ಬಂದು ಯಾವಾಗಾದರೂ ಒಂದು ಸತಿ ತೊಗೊಳ್ತೀನಿ. ನಂತರ ಬಂದು ಡೀಪ್ ಫ್ರೈ ಐಟಮ್ಸ್ ಬಿಟ್ಟೆ. ಈ 3 ಬಿಟ್ಟೆ, ಇಷ್ಟು ಮಾಡಿದೆ. ಓಕೆನಾ. ಇಷ್ಟು ಮಾಡಿದ್ರಿಂದ 18 kg ಆಗೋಷ್ಟು ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಏನು ಗ್ರೇಟ್ ಅಲ್ವಾ? ಬನ್ನಿ, ಆ ವೆಯ್ಟ್ ಸ್ಟ್ರಕ್ ಆಗೋದು ಯಾಕೆ ಅಂದರೆ, ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗಾದಂತಹ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವೆಯ್ಟು ಯಾಕೆ ಸ್ಟ್ರಕ್ ಆಗುತ್ತೆ? ಮೇನ್ ಕಾರಣ ಬಂದು, ನಾವು ವೆಯ್ಟ್ ಲಾಸ್ ಮಾಡುವಾಗ ಒಂದು ಸರ್ಕಲ್ ಅಂತ ಮಾಡ್ಕೊಂಬಿಟ್ಟಿರ್ತೀವಿ. ಹೆಂಗೆ ಅಂದರೆ, ಬೆಳಗ್ಗೆ ಬೇಗ ಎದ್ದೇಳಬೇಕು, ಎಕ್ಸಸೈಸ್ ಮಾಡಬೇಕು, ಮತ್ತು ಒಂದು 9 ಗಂಟೆ ಹಿಂಗೆ ಜ್ಯೂಸ್ ತೊಗೊಳ್ಬೇಕು, ಅಂದರೆ ಡಿಟಾಕ್ಸ್ ಡ್ರಿಂಕ್ ತೊಗೋಬೇಕು. ಆನಂತರ ಒಂದು 10:30ವರೆಗೂ 10:30 11:30 ಗಂಟೆ 1.5 ಲೀಟ್ರ್ ಆಗೋಷ್ಟು ನೀರನ್ನು ಕುಡಿಬೇಕು. ಮಧ್ಯಾಹ್ನ ಏನೂ ತೊಗೊಳಂಗಿಲ್ಲ. ಮತ್ತು 4 ಗಂಟೆಗೆ ಹಸುವಾಗುತ್ತೆ, ಆ ಟೈಮ್ಗೆ ಏನಾದರೂ ಡ್ರೈ ಫ್ರೂಟ್ಸೋ ಅಥವಾ ಏನೋ ಒಂದು ಹಣ್ಣು ಏನೋ ಒಂದಿಷ್ಟು ತೊಗೋಬೇಕು. ಆನಂತರ ಬಂದು ಸಾಯಂಕಾಲ ಊಟ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಕಣ್ತುಂಬ ನಿದ್ದೆ ಮಾಡಬೇಕು. ಇದು ನಮ್ಮ ಸರ್ಕಲ್. ಅಂದರೆ ನಾವು ವೆಯ್ಟ್ ಲಾಸಲ್ಲಿ ನಾವು ರೂಢಿ ಮಾಡಿಕೊಂಡೆ ನಮ್ಮ ಒಂದು ರೊಟೀನ್ ಈ ರೀತಿ ಇರುತ್ತೆ. ಓಕೆನಾ. ನನ್ನ ರೊಟೀನ್ ಆ ರೀತಿ ಇದೆ. ನೀವು ಸುಮಾರು ಜನ ಜಾಯ್ನ್ ಆಗಿದ್ದೀರಾ, ನಿಮ್ಮ ರೊಟೀನು ಇದೇ ಥರನೇ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಓಕೆನಾ. ನಮ್ಮ ರೊಟೀನ್ ಈ ರೀತಿ ಇರುತ್ತೆ. ಇಲ್ಲಿ ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ತಪ್ಪು ಆಗ್ತಿದೆ, ಯಾಕೆ ವೆಯ್ಟ್ ಸ್ಟ್ರಕ್ ಆಗ್ತಿದೆ, ಏನು ಅನ್ನೋದನ್ನು ನಾನು ಹೇಳ್ತೀನಿ. ಓಕೆನಾ. ಇವಾಗ ಆ ಒಂದು ಏನು ಸರ್ಕಲ್ ಇದೆ, ಡೈಲಿ ನಾವು ಅದೇ ರೀತಿಯೇ ಮಾಡ್ತಾ ಇರ್ತೀವಿ. ಏನೋ 1 ದಿನ 2 ದಿನ ಮಿಸ್ ಆಗ್ಬೋದು. ಓಕೆನಾ. ಡೈಲಿ ಅದೇ ಥರನೇ ಮಾಡ್ತಾ ಇರ್ತೀವಿ. ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸಡನ್ನಾಗಿ ಒಂದಿನ ಅದು ಸ್ಟ್ರಕ್ ಆಗುತ್ತೆ. ಅಂದರೆ ಇವಾಗ ಒಂದು ಉದಾಹರಣೆಗೆ ಒಂದು 80 kg ಇದ್ದೀವಿ ಅಂದ್ಕೊಳ್ಳಿ, 80.60 ಅಂದ್ಕೊಳ್ಳಿ, 80.60. ಅದು ವೆಯ್ಟ್ ಲಾಸಲ್ಲಿ 50 ಗ್ರಾಮ್ ಕೂಡ ಕೌಂಟೆ. ಓಕೆನಾ. 50 ಗ್ರಾಮ್ ವೇಯಿಂಗ್ ಮಿಷಿನಲ್ಲಿ 50 ಗ್ರಾಮ್ ಜಾಸ್ತಿ ತೋರಿಸಿದ್ರು ಖುಷಿ ಆಗುತ್ತೆ, ಜಾಸ್ತಿ ತೋರಿಸಿದಾಗ ಬೇಜಾರಾಗುತ್ತೆ. 50 ಗ್ರಾಮ್, ಬರೀ 50 ಗ್ರಾಮ್. ಓಕೆನಾ. ಅದಕ್ಕೆ ವೆಯ್ಟ್ ಲಾಸಲ್ಲಿ 50 ಗ್ರಾಮ್ ಕೂಡ ಇಂಪಾರ್ಟೆಂಟೇ. ಓಕೆನಾ. ಇವಾಗ ಒಂದು 80.60 ಇದ್ದೀವಿ ಅಂದ್ಕೊಳ್ಳಿ. ಸುಮಾರು ಒಂದು ವಾರದಿಂದ ನೋಡ್ತಿದ್ದೀವಿ, ಅಷ್ಟೇ ಇದೆ. ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡಿದ ತಕ್ಷಣ ಅಷ್ಟೇ ತೋರಿಸ್ತಿದೆ, 80.60. ಒಂದು ವಾರದಿಂದ ನಾವೇನೋ ಒಂದು ಸರ್ಕಲ್ ಹಾಕ್ಕೊಂಡಿರ್ತೀವಿ. ಅದರಲ್ಲಿ ನಾವು ಒಂದಷ್ಟು ಚೇಂಜಸ್ಸನ್ನು ಮಾಡ್ಕೋಬೇಕು. ಒಂದೇ ದಿನ ಸಾಕು. ಓಕೆನಾ. ಒಂದೇ ಒಂದು ದಿನ ಸಾಕು ಆ ಒಂದು ಸರ್ಕಲನ್ನು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೋಬೇಕು. ಉದಾಹರಣೆಗೆ, ಎಕ್ಸಸೈಸು ನಾರ್ಮಲಾಗಿ ಒಂದು 3/4 ಗಂಟೆ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಒಂದು ಅರ್ಧ ಗಂಟೆನೇ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಒಂದು 15 ನಿಮಿಷ ಜಾಸ್ತಿ ಮಾಡಬೇಕು. ಅಂದರೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆಗೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಓಕೆನಾ. ಅನಂತರ ಅದಾಯಿತು ಒಂದು ಆಪ್ಷನು. ಇನ್ನೊಂದು ಊಟದ ವಿಷಯ ಬಂದರೆ,
ಊಟದ ವಿಷಯ ಬಂದರೆ ಸೊ ಲೈಟಾಗಿ ಕಮ್ಮಿ ಆಗಿ ತಗೋಬೇಕು. ಇವಾಗ ನಾರ್ಮಲಾಗಿ ನಾವು ವೆಯ್ಟ್ ಲಾಸ್ ಫುಡ್ನ ಯಾವ ರೀತಿ ತೊಗೊಳ್ತಾ ಇರ್ತೀವೋ ಅದರಲ್ಲಿ ಸ್ವಲ್ಪ ಕಮ್ಮಿ, ಊಟ ಸ್ವಲ್ಪ ಕಮ್ಮಿ ತಗೋಬೇಕು, ಅದೊಂದು ಆಪ್ಷನ್. ಆ ನಂತರ ಬಂದು ನೈಟ್ ಡಿನ್ನರ್ ಇರುತ್ತಲ್ವ, ಸೊ ಆದಷ್ಟು ಸ್ವಲ್ಪ ಲಿಕ್ವಿಡ್ ಐಟಮನ್ನು ತಗೋಬೇಕಾಗುತ್ತೆ. ಓಕೆನಾ, ಸ್ವಲ್ಪ ಲಿಕ್ವಿಡ್ ಐಟಮನ್ನು ತಗೋಬೇಕಾಗುತ್ತೆ. ಸೊ ಆ ಒಂದು ದಿನ ಏನಿರುತ್ತೆ, ಆ ಒಂದು ದಿನ ನಮ್ಮ ಒಂದು ಹೊಟ್ಟೆ ಚೆನ್ನಾಗಿ ಹಸುವಾಗಬೇಕು. ಲೈಟಾಗಿ ತಗೋಬೇಕು. ನೀರನ್ನು ಜಾಸ್ತಿ ತಗೋಬೇಕಾಗುತ್ತೆ. ಜಾಸ್ತಿ ಅಂದರೆ ನಾರ್ಮಲಾಗಿ ನಾವು 3ರಿಂದ 4 ಲೀಟರ್ ಆಗುವಷ್ಟು ತೊಗೊತೀವಲ್ವ, ಸೊ ಕರೆಕ್ಟಾಗಿ 4 ಲೀಟರ್ ಆಗುವಷ್ಟು ನೀರನ್ನು ತಗೋಬೇಕಾಗುತ್ತೆ ಕರೆಕ್ಟಾಗಿ. ಓಕೆನಾ, ನಾರ್ಮಲಾಗಿ ನಾವು ಒಂದು 4 ಲೀಟರ್ ಅಂದರೆ 4 ಲೀಟರ್ ಒಳಗಡೆ ತೊಗೊಂಡಿರ್ತೀವಿ. ನಾವು ಒಂದು 3.25 ಲೀಟ್ರ್ 3.25 ಅಥವಾ 3 ಲೀಟ್ರ್ ಇಷ್ಟು ತೊಗೊಂಡಿರ್ತೀವಿ. ಓಕೆನಾ, ಆ ಒಂದು ಏನು 4 ಲೀಟ್ರ್ ತೊಗೊಬೇಕು, ಸೊ ಕರೆಕ್ಟಾಗಿ 4 ಲೀಟರ್ ತೊಗೊಳ್ಳಿ. ಓಕೆನಾ, ಚೆನ್ನಾಗಿ ನೀರು ಕುಡಿಬೇಕು, ಯೂರಿನ್ ಪಾಸ್ ಮಾಡ್ತಾ ಇರಬೇಕು. ಒಂದೇ ದಿನ ಸಾಕು ನಮ್ಮ ವೆಯ್ಟನ್ನು ನಾವು ಮತ್ತೆ ಏನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ದಿನವೇ ನೀವು ಚೆಕ್ ಮಾಡಿ, ಕಮ್ಮಿ ತೋರಿಸುತ್ತೆ, ಪಕ್ಕಾ ಕಮ್ಮಿ ತೋರಿಸುತ್ತೆ. ಓಕೆನಾ, ಎಕ್ಸಸೈಸನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ನೀರನ್ನು ಸ್ವಲ್ಪ ಮಟ್ಟಿಗೆ ಜಾಸ್ತಿ ತಗೋಬೇಕು. ಆನಂತರ ಊಟ ಬಂದು ಲೈಟಾಗಿ ಕಮ್ಮಿಯಾಗಿ ತಗೋಬೇಕು. ಆನಂತರ ಡಿನ್ನರ್ ಬಂದು ಆದಷ್ಟು ಲಿಕ್ವಿಡ್ ಐಟಮ್ ಅಲ್ಲದೆ ಇದ್ರೂ ಲೈಟಾಗಿ ಏನಾದರೂ ಒಂಚೂರು ಅಷ್ಟೇ, ಜಾಸ್ತಿ ಇಲ್ಲ, ಒಂಚೂರು ಅಷ್ಟೇ. ಮತ್ತೆ ನಾವು ನಾಳೆ ಬೆಳಗ್ಗೆ 10:30 11:00 ತೊಗೊಳ್ಳೋ ಊಟ ಲಂಚ್ ತಿನ್ನೋ ಅಷ್ಟೊತ್ತಿಗೆ ನಮ್ಗೆ ಚೆನ್ನಾಗಿ ಹಸುವಾಗ್ತಾ ಇರಬೇಕು. ಆವಾಗ ಏನಾಗುತ್ತಂದರೆ ಆಟೋಮೆಟಿಕ್ ನಮ್ಮ ಒಂದು ವೆಯ್ಟ್ ರೆಡ್ಯೂಸ್ ಆಗೋಗ್ಬಿಡುತ್ತೆ. ಸ್ಟ್ರಕ್ ಆಗಿರೋದು ಆಟೋಮೆಟಿಕ್ ಮುಂದೆ ಹೋಗ್ತಾ ಇರುತ್ತೆ ಅಷ್ಟೇ. ನಾನು ಸಿಂಪಲಾಗಿ ಇಷ್ಟೇ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಎಕ್ಸಸೈಸ್ ಜಾಸ್ತಿ ಮಾಡ್ತಿದ್ದೆ, ಊಟ ಕಮ್ಮಿ ತೊಗೊಳ್ತಿದ್ದೆ, ನೀರು ಜಾಸ್ತಿ ಕುಡಿತಿದ್ದೆ, ನೈಟ್ ಡಿನ್ನರು ಲಿಕ್ವಿಡ್ ಐಟಮ್ ತೊಗೊಳ್ತಿದ್ದೆ. ಸೊ ಒಂದು ವೇಳೆ ಅದು ಆಗಲಿಲ್ವಾ, ನಾವೊಂದು ಬೆಸ್ಟ್ ಆಪ್ಷನ್ ಕೊಡ್ತೀನಿ. ಏನಪ್ಪ ಅಂದರೆ, ಒಂದಿನ ನೀವು ಫಾಸ್ಟಿಂಗ್ ಅಂದರೆ ಲಿಕ್ವಿಡ್ ಡಯಟಲ್ಲಿ ಇರಬೇಕಾಗುತ್ತೆ. ಓಕೆನಾ, ನೀರಿನ ದ್ರವ ರೂಪದಲ್ಲಿ ನಾವು ಎಲ್ಲ ತಗೋಬೇಕಾಗುತ್ತೆ ನಮ್ಮ ಒಂದು ದೇಹಕ್ಕೆ. ನಾನು ತೋರಿಸಿದ್ದೀನಿ ಲಿಕ್ವಿಡ್ ಡಯಟ್ ಯಾವ ರೀತಿ ಮಾಡೋದು ಏನು ಅಂತ. ಓಕೆನಾ, ದಿನ ಪೂರ್ತಿ ಅಲ್ಲದೆ ಇದ್ದರೂ ಅಟ್ಲೀಸ್ಟ್ ಬೆಳಗ್ಗೆ ಮತ್ತು ಮಧ್ಯಾಹ್ನ ಲಿಕ್ವಿಡ್ ಐಟಮ್ ತೊಗೊಂಡು ಸಾಯಂಕಾಲ ಲೈಟಾಗಿ ಏನಾದರೂ ತೊಗೊಳ್ಳಿ. ಅದು ಹಸು ತಡ್ಕೊಳಕ್ಕಾಗ್ತಿಲ್ಲ ನಮಗೆ ಅಂತ ಹೇಳಿದಾಗ ಲೈಟಾಗಿ ಏನಾದರೂ ತಗೊಳ್ಳಿ. ಸೊ ಬೆಸ್ಟು ನಮ್ಮ ಒಂದು ವೆಯ್ಟ್ ಸ್ಟ್ರಕ್ ಆಗಿರೋ ವೆಯ್ಟನ್ನು ನಾವು ಮುಂದೆ ತಳ್ಳೋದಕ್ಕೆ, ಹೋಗು ಸಾಕು ನೀನು ಇಲ್ಲೇ ನಿಂತಿರೋದು, ಕಮ್ಮಿ ಹೋಗು ಅಂತ ಮುಂದೆ ತಳ್ಳೋದಕ್ಕೆ. ಸೊ ಅದಕ್ಕೆ ಕೊಡೋವಂಥ ಒಂದು ಶಿಕ್ಷೆ ಅಷ್ಟೇ. ಸೊ ಆಮೇಲೆ ಇನ್ನೊಂದು, ನಾನು ಫಸ್ಟೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಥರ ಬುಕ್ಕಲ್ಲಿ ಬರ್ಕೊಂಬಿಡಿಪ್ಪ. ಇದೇನು ಲೈಟ್ ಆನಲ್ಲ ಇದೆ ನೋಡಿ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಕಾಣಿಸಲ್ವೋ 89.9 ನಾನು ಇಲ್ಲಿದ್ದಾಗ ಸ್ಟಾರ್ಟ್ ಮಾಡಿದ್ದು. ಇದೆಲ್ಲ ಫುಲ್ಲು ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ನಾನು 1 kg ಕಮ್ಮಿ ಆದಮೇಲೆ ನಾನು ಏನು ವೇಯಿಂಗ್ ಮಿಷಿನ್ ಅದು ವಿಡಿಯೋ ತೊಗೊಂಡಿದ್ದು ನೋಡ್ತಿರ್ಬೋದು. ನಾನು ಒಂದು 5 ದಿನಕ್ಕೇನೆ ಎಲ್ಲಿ ಕಾಣಿಸ್ತಿದೆಯಾ 88.70 5 ದಿನಕ್ಕೆ. ಏನು ಗೊತ್ತಾ, ಫಸ್ಟು ನಾವು ಸ್ಟಾರ್ಟ್ ಮಾಡಿದಾಗ ವೆಯ್ಟ್ ಲಾಸ್ ಜರ್ನಿಯನ್ನು ಬೇಗ ವೆಯ್ಟ್ ಲಾಸ್ ಆಗೋಗ್ಬಿಡುತ್ತೆ. ಒಂದು ತಿಂಗಳಿಗೆ ನಾನು ಏನಿಲ್ಲ ಅಂದ್ರೂ 7ರಿಂದ 8 kg ಆಗೋಷ್ಟು ಪರ್ಫೆಕ್ಟಾಗಿ ಸ್ಟಿಟ್ಟಾಗಿ ಮಾಡಿದ್ದೀವಿ ಅಂದರೆ 7ರಿಂದ 8 kg ಆಗೋಷ್ಟು ನಾವು ವೆಯ್ಟನ್ನು ರಿಡ್ಯೂಸ್ ಮಾಡ್ಕೋಬೋದು. ನಾನೆಲ್ಲ ಪ್ರತಿಯೊಂದು ಇಲ್ಲೆಲ್ಲೋ ಸ್ಟ್ರಕ್ ಆಗಿದೆ, ನೋಡಿ ಇಲ್ಲಿ ಸ್ಟ್ರಕ್ ಆಗಿದೆ, ನಂದು ಬರೆದಿದ್ದೀನಿ, ನಾನು ಅದನ್ನು ಬರೆದಿದ್ದೀನಿ. ಬೆಸ್ಟ್ ಆಪ್ಷನ್ ಗೊತ್ತಾ, ಇದನ್ನೆಲ್ಲ ನೋಡ್ಕೊಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನೋಡಿ 70, 87, 86, 85 ಎಲ್ಲ ನಂಬರ್ಸ್ನೂ ನೋಡಿಬಿಟ್ಟಿದ್ದೀನಿ ನಾನು. ಖುಷಿಯಾಗುತ್ತೆ. ಇಲ್ಲಿವರೆಗೂ ಎಷ್ಟು ಬರ್ಕೊಂಡಿದ್ದೀನಿ ಅಂದರೆ 190 ಇಲ್ಲಿ 190 ಡೇಸ್ ಅಂತ ಬರ್ಕೊಂಡಿದ್ದೀನಿ. ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ, ಒಂದು ಪೇಜ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟೆ. ಸೊ ಇನ್ನು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಈ ಒಂದು ಪೇಜ್ ಕಂಪ್ಲೀಟ್ ಮಾಡಬೇಕು. ಈ ಒಂದು ಪೇಜನ್ನು ಕಂಪ್ಲೀಟ್ ಮಾಡಬೇಕು. ಬರ್ಕೊಂಬಿಡಿಯಪ್ಪ, ನಿಜವಾಗ್ಲೂ ಎಷ್ಟು ಒಳ್ಳೆ ಐಡಿಯಾ ಗೊತ್ತಾ ಇದು. ಪ್ರತಿಯೊಂದು ನಾವೆಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀವಿ, ನೋಡಿ ಇಲ್ಲಿ ಜಾಸ್ತಿ, ನೋಡಿ ಇಲ್ಲೆಲ್ಲ ಹೈ ಆಗಿದೆ. ಇದೆಲ್ಲ ನಾನು ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ರೈಸು ಆ ಥರ ತೊಗೊಂಡಿರೋದು, ಮತ್ತು ಸ್ವೀಟು. ಇವಾಗ ಫಂಕ್ಷನ್ಗೆ ಹೋದಾಗ ನಾನು ಸಾಮಾನ್ಯವಾಗಿ ತಿಂತಾ ಇಲ್ಲ. ಇವಾಗ ಒಂದು ವೇಳೆ ನನಗೆ ಅದು ಇಷ್ಟ ಆಗಿರೋ ಸ್ವೀಟ್ ಏನಾದರೂ ಇಟ್ಟರೆ, ನಾನು ತಿನ್ನಬೇಕು ಅಂತ ಅನಿಸಿದ್ರೆ ನಾನು ತಿಂತಿದ್ದೆ. ಇದು ನೋಡಿ, 2 ಜಾಗದಲ್ಲಿ ಮಾತ್ರ ನಾನು ಹೇಳಿದ್ದೀನಿ, ಒಂದು 2 ಸತಿ ಅಷ್ಟೇ ನಂದು ಹೈ ಆಗಿರೋದು ಅಂತ ಹೇಳಿ. ನೋಡಿ ಇಲ್ಲೊಂದು ಹತ್ರ,
ಇವೆರಡು ಹತ್ರ ನಾನು ಸ್ವಲ್ಪ ಏನೂ ಇಲ್ಲ, ಒಂದು 400 ಗ್ರಾಮು 500 ಗ್ರಾಮ್ ಜಾಸ್ತಿ ಅಷ್ಟೇ. ನೆಕ್ಸ್ಟ್ ಡೇ ನಾನು ಅದನ್ನು ಹಂಗೆ ಕಂಟ್ರೋಲ್ ಮಾಡಿಬಿಡ್ತಿದ್ದೆ, ಬಿಡ್ತಾ ಇರಲಿಲ್ಲ ನಾನು. ವೆಯ್ಟ್ ಮಿಷಿನ್ನಲ್ಲಿ ವೆಯ್ಟ್ ಜಾಸ್ತಿ ತೋರಿಸಿದೆ ಅಂದರೆ ನೆಕ್ಸ್ಟ್ ಇವತ್ತು ಬೆಳಗ್ಗೆ ಚೆಕ್ ಮಾಡಿದ್ದೀನಿ, ಜಾಸ್ತಿ ತೋರಿಸ್ತಿದೆ ಅಂದರೆ ಹಂಗೆ ಕಂಟಿನ್ಯೂ ಅವತ್ತು ಸ್ಟ್ರಿಕ್ಟಾಗಿ ಸ್ಟ್ರಿಕ್ಟಾಗಿ ಅಂದರೆ ಏನೂ ಇಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಿದ್ದೆ, ನೀರು ಜಾಸ್ತಿ ಕುಡಿತಿದ್ದೆ. ಆಮೇಲೆ ನನಗೆ ಅದು ಐಡಿಯಾ ಗೊತ್ತಾಗೋಗ್ಬಿಟ್ಟಿದೆ ಇವಾಗ, ಜಾಸ್ತಿ ಆದರೆ ಎಲ್ಲಿ ಏನು ಮಾಡಬೇಕು ಅಂತ ಅದು ಐಡಿಯಾ ಬಂದ್ಬಿಟ್ಟಿದೆ ನನಗೆ. ಸೊ ಆಟೋಮೆಟಿಕ್ ನಾಳೆ ಒಳಗೆ ಕರೆಕ್ಟ್ ವೆಯ್ಟು ಅಂದರೆ ಫಸ್ಟು ಇವಾಗ ನಾವು ಎಷ್ಟಿರ್ತೀವೋ ಅದ್ರ ಮೇಲೆ ಒಂದು 200 ಗ್ರಾಮ್ ಜಾಸ್ತಿ ತೋರಿಸುತ್ತೋ, ಸೊ ಇನ್ನೊಂದು ನೆಕ್ಸ್ಟ್ ಡೇ ಕರೆಕ್ಟ್ ವೆಯ್ಟ್ಗೆ ಬರ್ತಾಯಿದ್ದೆ ನಾನು ಹಾಗೆ. ಸೊ ಸಿಂಪಲ್ ಈ ರೀತಿ ಮಾಡಿ. ಜಾಸ್ತಿ ವೆಯ್ಟ್ ಏನಾದರೂ ಸ್ಟ್ರಕ್ ಆಗಿದೆ, 15 ದಿನ ಆದ್ರೂ ಕಮ್ಮಿ ಆಗ್ತಾಯಿಲ್ಲ, 1 ವಾರ ಆದ್ರೂ ಕಮ್ಮಿ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಹೇಳಿದ್ರೆ ಸಿಂಪಲಪ್ಪ, ಇಷ್ಟು ಮಾತ್ರ ಮಾಡಿ, ಓಕೆನಾ. ಇಷ್ಟೆಲ್ಲ ಮಾಡೋಕ್ಕಾಗದೇ ಇದ್ರೂ ಒಂದೇ ಒಂದು ದಿನ ನೀವು ಲಿಕ್ವಿಡ್ ಡಯಟ್ ಮಾಡಿಬಿಡಿ. ನಿಮಗೆ ಆಗುತ್ತೆ, ನಾನು ಮಾಡ್ತೀನಿ ಅನ್ನೋರು ದಿನ ಪೂರ್ತಿ ಲಿಕ್ವಿಡ್ ಡಯಟನ್ನು ತಗೊಳ್ಳಿ. ಅಥವಾ ಇಲ್ಲ ಆಗಲ್ಲ, ನಾನು ಮತ್ತೆ ಸಾಯಂಕಾಲ ಊಟ ಮಾಡ್ತೀನಿ, ನನಗೆ ತುಂಬ ಸುಸ್ತಾಗೋಗ್ಬಿಡುತ್ತೆ, ನನಗೆ ಏನು ತುಂಬ ಹಸು ತಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳೋರು ಬೆಳಗ್ಗೆ ಒಂದು ಟೈಮು ಮತ್ತು ಮಧ್ಯಾಹ್ನ ಒಂದು ಟೈಮು ಲಿಕ್ವಿಡ್ ತಗೊಂಡು ಸಾಯಂಕಾಲ ನಾರ್ಮಲಾಗಿ ಒಂದಿಷ್ಟು ಊಟ ಮಾಡಿ, ಅಷ್ಟೇ ಸಾಕಪ್ಪ, ಇಷ್ಟು ಊಟ ಮಾಡಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗಲಿಲ್ಲ ಅಂದರೆ ನಿರ್ಮಲನ ಕೇಳಿ, ನಿರ್ಮಲನ. ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಭೇಟಿ ಆಗ್ತೀನಿ. ಇವತ್ತೊಂದು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಮತ್ತೆ ಇವಾಗ ಇನ್ನೊಂದು ವಿಡಿಯೋ ಹಾಕ್ತಾ ಇದ್ದೀನಿ, ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಓಕೆ.